ನಮಸ್ಕಾರ ಆಚಾರ್ಯ. ಹರೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 4ನೆಯ ಅಧ್ಯಾಯ. ನಿನ್ನೆ ತಿಳಿದಂತೆ ಜನಕರಾಜ ತಾನು ಆ ಸೀತಾ ಸ್ವಯಂವರದ ಪ್ರಸಂಗದಲ್ಲಿ ಸೀತಾದೇವಿ ರಾಮದೇವರ ಮುಖವನ್ನ ನೋಡಿ ಅವರ ಕೊರಳಿಗೆ ಹಾರವನ್ನ ಹಾಕಿ ಎಡಕ್ಕೆ ನಿಂತಳು ಅಂತಹ ಪ್ರಸಂಗವನ್ನ ಎಲ್ಲ ವಿದೇಹ ಪಟ್ಟಣದ ಎಲ್ಲ ಪ್ರಜೆಗಳು ಎಲ್ಲರೂ ಕೂಡ ನೋಡಿ ಬಹಳ ಆನಂದವನ್ನ ಪಟ್ಟರು ಅಂತ ತಿಳಿಸಿಕೊಟ್ರು. ಅಂತಹ ಆನಂದವನ್ನ ನೋಡಿ ಜನಕರಾಜ ತಾನು ಈ ರಾಮಚಂದ್ರ ದೇವರ ತಂದೆ ನಿಮಿತ್ತದಿಂದಾಗಿ ಮಾತ್ರ, ಏನೋ ಒಂದು ಕಾರಣದಿಂದಾಗಿ ಮಾತ್ರ ತಂದೆಯಂತ ಆದಂತಹ ಆ ದಶರಥ ರಾಜ ಅವನು ಕೂಡ ಈ ವಿವಾಹದ ಪ್ರಸಂಗವನ್ನ ನೋಡಿ ಆನಂದವನ್ನ ಪಡಬೇಕು, ತಂದೆನೂ ಬರಬೇಕು, ಎಲ್ಲರೂ ಬರಬೇಕು ಅಂತ ಅದಕ್ಕೆ ಜನಕರಾಜ ದೂತನ ಮುಖಾಂತರವಾಗಿ ಸಂದೇಶವನ್ನ ಕಳಿಸಿಕೊಟ್ಟದ್ದು. ದಶರಥ ರಾಜನು ಕೂಡ ಅದನ್ನ ಕೇಳಿ ಸಂತೋಷವನ್ನ ಪಟ್ಟು ಬೇಗನೆ ಹೆಂಡತಿ ತನ್ನ ಇನ್ನು ಇಬ್ಬರು ಮಕ್ಕಳಿಂದ ಸಹಿತನಾಗಿ ಎಲ್ಲ ಸೈನ್ಯವನ್ನ ಕರೆದುಕೊಂಡು ವಸಿಷ್ಠರನ್ನು ಮುಂದೆ ಮಾಡಿಕೊಂಡು ಆ ವಿದೇಹರಾಜನ ಪಟ್ಟಣಕ್ಕೆ ಬಂದ ಅಂತ ನಿನ್ನೆ ತಿಳಿದುಕೊಂಡದ್ದು. ಇಷ್ಟು ಕಥಾಭಾಗ ಆಗಿತ್ತು, ಇಷ್ಟು ವಿಚಾರವಾಗಿತ್ತು. ಮುಂದೆ ಏನಾಯಿತು ಎಂಬುವಂತಹ ವಿಚಾರವನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. 32ನೆಯ ಶ್ಲೋಕ. ಸಮೈಥಿಲೇನಾತಿತರಾಂ ಸಮರ್ಚಿತೋ ವಿವಾಹಯಾಮಾಸ ಸುತಂ ಮುದಂಭರಃ ಪುರೋಹಿತೋ ಗಾಧಿಸುತಾನುಮೋದಿತೋ ಜುಹಾವ ವಹ್ನಿಂ ವಿಧಿನಾ ವಸಿಷ್ಠಃ. ಸಮೈಥಿಲೇನಾತಿತರಾಂ ಸಮರ್ಚಿತೋ ವಿವಾಹಯಾಮಾಸ ಸುತಂ ಮುದಂಭರಃ ಪುರೋಹಿತೋ ಗಾಧಿಸುತಾನುಮೋದಿತೋ ಜುಹಾವ ವಹ್ನಿಂ ವಿಧಿನಾ ವಸಿಷ್ಠಃ ಎಂಬುದಾಗಿ 32ನೆಯ ಶ್ಲೋಕ. ಪದವಿಭಾಗ. ಸಹ ಮೈಥಿಲೇನ ಅತಿತರಾಂ ಸಮರ್ಚಿತಃ ವಿವಾಹಯಾಮಾಸ ಸುತಂ
ಮುದಂಭರಃ ಪುರೋಹಿತಃ ಗಾಧಿಸುತಾನುಮೋದಿತಃ ಒಂದೇ ಶಬ್ದ ಇದು. ಗಾಧಿಸುತಾನುಮೋದಿತಃ ಜುಹಾವ ವಹ್ನಿಂ ವಿಧಿನಾ ವಸಿಷ್ಠಃ ಎಂಬುದಾಗಿ ಪದವಿಭಾಗ. ದಶರಥ ರಾಜ ಜನಕರಾಜನ ಪಟ್ಟಣಕ್ಕೆ ಬಂದಾಗ ಜನಕರಾಜ ಏನ್ ಮಾಡಿದ ಅಂದ್ರೆ ಆ ದಶರಥ ರಾಜನಿಗೆ ವಿಶೇಷವಾಗಿ ಅವನಿಗೆ ಅದರ ಆತಿಥ್ಯವನ್ನು ಮಾಡಿದ. ಅದನ್ನ ಹೇಳ್ತಾರೆ, ಸ ಮೈಥಿಲೇನಾತಿತರಾಂ ಸಮರ್ಚಿತೋ. ಸಹ ಆ ದಶರಥ ಮೈಥಿಲೇನ ಅತಿತರಾಂ ಸಮರ್ಚಿತ. ಮೈಥಿಲ ಅಂದ್ರೆ ಮಿಥಿಲಾ ಪಟ್ಟಣದಲ್ಲಿರ್ತಕ್ಕಂತಹ ರಾಜ, ಆ ಜನಕರಾಜ ಅಂತ. ಸಹ ದಶರಥ ರಾಜ ಜನಕರಾಜನಿಂದ, ಮಿಥಿಲಾ ಪಟ್ಟಣದ ರಾಜನಿಂದ, ಮೈಥಿಲನಿಂದ ಅತಿತರಾಂ ಸಮರ್ಚಿತ, ಭಾರೀ ನೋಡಿ. ಅರ್ಚಿತ ಅಂದ್ರೆ ಅವನಿಂದ ಪೂಜೆಗೆ ಒಳಗಾದವ ಅಂತ ಅರ್ಥ. ಅವನಿಂದ ಪೂಜೆ ಮಾಡಿಸಿಕೊಂಡವ ಅಂದ್ರೆ ಅದರ ಆತಿಥ್ಯವನ್ನ ಮಾಡಿಸಿಕೊಂಡವ ಅಂತ ಅರ್ಥ. ಸಮರ್ಚಿತ ಸಮ್ಯಕ್ ಅರ್ಚಿತ, ಚೆನ್ನಾಗಿ ಅದರ ಆತಿಥ್ಯವನ್ನ ಮಾಡಿಸಿಕೊಂಡಂತವನು ಅಂತ ಅರ್ಥ. ಅಷ್ಟೇ ಅಲ್ಲ, ಅತಿತರಾಂ ಸಮರ್ಚಿತ. ಹಿಂದೆ ಹೇಗೆ ಬಂತಲ್ಲ, ಎಲ್ಲ ವಿದೇಹ ಪಟ್ಟಣದ ಜನರು ಕೂಡ ಇವರಿಬ್ಬರನ್ನ ನೋಡಿ ಸಂತೋಷ ಪಟ್ರು. ಬರೀ ಮೋದ ಅಂತನ್ಲಿಲ್ಲ, ಪ್ರಮೋದ. ಅದು ಅಷ್ಟೇ ಅಲ್ಲ, ನಿತರಾಂ ಪ್ರಮೋದ ಅಂತ ಹೇಳಿದ್ದು. ಹಾಗೆ ಬರೀ ಅರ್ಚಿತ ಅಲ್ಲ, ಸಮರ್ಚಿತ ಅಲ್ಲ, ಅತಿತರಾಂ ಸಮರ್ಚಿತ, ಭಾರೀ ಅವನಿಂದ ಪೂಜೆಗೆ ಒಳಗಾದಂತಹ, ಅದರ ಆತಿಥ್ಯಕ್ಕೆ ಒಳಗಾದಂತಹ ಅಂದ್ರೆ ಅದರ ಆತಿಥ್ಯವನ್ನ ಮಾಡಿಸಿಕೊಂಡಂತಹ ಆ ದಶರಥ ರಾಜ ಎಂಥವ ಅಂದ್ರೆ ಮುದಂಭರಃ, ಮುದವನ್ನ, ಸಂತೋಷವನ್ನ ಭರಣ ಮಾಡಿಕೊಂಡು ಬಂದಿದ್ದಾನೆ ಅಂದ್ರೆ ಸಂತೋಷವನ್ನ ಧಾರಣೆ ಮಾಡಿದ್ದಾನೆ, ಸಂತೋಷ ಭರಿತನಾಗಿದ್ದಾನೆ ಅಂತ ಅರ್ಥ. ಸಂತೋಷದಿಂದ ಕೂಡಿದ್ದಾನೆ ಅಂತ ಅರ್ಥ. ಯಾಕೆ ಅಂದ್ರೆ ಹಿಂದೆ ಕೇಳಿದ್ದಾನೆ, ಆ ದೂತನ ಮುಖಾಂತರವಾಗಿ ಸುದ್ದಿಯನ್ನ ಕೇಳಿದ್ದೇ ಬಹಳ ಆನಂದವಾಗಿದೆ ದಶರಥ ರಾಜನಿಗೆ. ಇಲ್ಲಿ ಬಂದದ್ದಂತೂ ಇನ್ನೂ ಆನಂದ. ಹೀಗಾಗಿ ಮುದಂಭರಃ, ಅವನಿಂದ ಪೂಜೆ ಮಾಡಿಸಿಕೊಂಡಂತಹ, ಮತ್ತು ಮುದಂಭರಃ, ಆ ಸೀತಾರಾಮರ ದರ್ಶನವನ್ನ, ಅವರ ಒಂದು ಪ್ರಸಂಗದ ಶ್ರವಣವನ್ನ ಮಾಡಿದ್ದಕ್ಕೆ ಮುದಂಭರಃ, ಸಂತೋಷವನ್ನ ಪಟ್ಟಿದ್ದಾನೆ. ಸಂತೋಷದಿಂದ ಕೂಡಿದಂತಹ ಆ ದಶರಥ ರಾಜ ಏನ್ ಮಾಡಿದ ಅಂದ್ರೆ ಸುತಂ ವಿವಾಹಯಾಮಾಸ. ದಶರಥನ ಹೆಂಡತಿಯರಿದ್ದಾರೆ, ಮಕ್ಕಳೆಲ್ಲ ವ್ಯಕ್ತಿಗಳು ಕೂಡ ಬಂದಿದ್ದಾರೆ. ಅಲ್ಲಿ ಜನಕರಾಜನ ಸಂಬಂಧಿಕರು ಕೂಡ ಅಲ್ಲಿ ಇದ್ದಾರೆ. ಹೀಗಾಗಿ ಸುತಂ ವಿವಾಹಯಾಮಾಸ, ಬಹಳ ತಡ ಮಾಡಲೇ ಇಲ್ಲ. ಸ್ವಯಂವರ ಆಗಿತ್ತು. ಅಂದ್ರೆ ಆ ಸೀತಾದೇವಿ ಸ್ವಯಂ ತಾನೇ, ಸ್ವಯಂವರ ಅಂದ್ರೆ ಸ್ವಯಂ ಅಂದ್ರೆ ತಾನೇ, ತಾನಾಗಿಯೇನೆ ವರನನ್ನ ಆರಿಸಿಕೊಳ್ಳೋದು. ಆ ವರನ ಗುಣಗಳನ್ನ ನೋಡಿಕೊಂಡು ಆ ವರನನ್ನ ಆರಿಸಿಕೊಳ್ಳೋದು. ಇದು ಎಲ್ಲರಿಗೂ ಸಂಬಂಧಪಡುವಂತಹ ವಿಚಾರವಲ್ಲ. ಸ್ವಯಂವರ ಎಂಬುವಂತಹದ್ದು ಇದು ಕ್ಷತ್ರಿಯರಿಗೆ ಹೇಳಿದಂತಹ ಒಂದು ವಿಚಾರ. ಹೀಗಾಗಿ ಆ ಸೀತಾದೇವಿ, ಜನಕರಾಜನ ಮಗಳಾದಂತಹ ಆ ಸೀತಾದೇವಿ ನಿತ್ಯದಲ್ಲಿಯೂ ಕೂಡ, ನಿತ್ಯ ಅಧಿಪತ್ನಿಯರಾದಂತಹ ಆ ಸೀತಾರಾಮರು, ಲಕ್ಷ್ಮೀನಾರಾಯಣರು ಸುಮ್ಮನೆ ಲೋಕ ವಿಡಂಬನೆಗಾಗಿ ಆ ಸೀತಾದೇವಿ ಆ ರಾಮಚಂದ್ರ ದೇವರನ್ನ ಆರಿಸಿದಂತೆ. ಹೀಗಾಗಿ ಅಂತಹದ್ದನ್ನ ಆ ಇಬ್ಬರನ್ನ ನೋಡಿ ಆ ಜನಕರಾಜ ಮತ್ತು ದಶರಥ ರಾಜ, ಈಗ ದಶರಥ ರಾಜ ಸುತಂ ವಿವಾಹಯಾಮಾಸ, ಆ ರಾಮಚಂದ್ರ ದೇವರನ್ನು, ತನ್ನ ಮಗನನ್ನ ಮದುವೆ ಮಾಡಿದ ಸೀತಾದೇವಿಯ ಜೊತೆಗೆ. ಮುದಂ ಬಿಭರ್ತೀತಿ ಮುದಂಭರಃ ಅಂತ ಸಮಾಸವನ್ನ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಸಂತೋಷಧರಃ, ಸಂತೋಷ ಪೋಷಕಃ, ಸಂತೋಷವನ್ನ ತಾನು ಧಾರಣೆ ಮಾಡಿದವ, ಮತ್ತು ಸಂತೋಷವನ್ನ ಧಾರಣೆ ಮಾಡಿ ಅಲ್ಲಿಗೆ ಬಿಡೋದಲ್ಲ, ಅದನ್ನು ಪೋಷಣೆ ಮಾಡೋದು. ಏನೋ ಸಂತೋಷ ಆಗಿದೆ ಆ ಪ್ರಸಂಗದಲ್ಲಿ ಮಾತ್ರ, ಮತ್ತೆ ಅದನ್ನ ಹಾಳು ಮಾಡಿಕೊಳ್ಳೋದಲ್ಲ, ಅದನ್ನ ಪೋಷಣೆ ಮಾಡಿಕೊಂಡು ಆ ಸಂತೋಷವನ್ನು ಹಾಗೆ ಕಾಪಾಡಿಕೊಂಡು ಹೋಗುವುದು.
ಉದಂಭರ ಎಂಬುದಕ್ಕೆ ಅಂತಹ ದಶರಥ ರಾಜ ಮಗನನ್ನ ವಿವಾಹಯಾಮಾಸ, ಮದುವೆ ಮಾಡಿದ. ಸುಧಂ ವಿವಾಹಯಾಮಾಸ, ವಿವಾಹವಂತಂ ಚಕಾರ. ಆ ರಾಮಚಂದ್ರ ದೇವರನ್ನ ವಿವಾಹನಾದವನನ್ನಾಗಿ ಮಾಡಿದ, ಅಂದ್ರೆ ವಿವಾಹವನ್ನ ಮಾಡಿದ ಅಂತ ಅರ್ಥ. ಮುಂದೆ ಏನಾಯ್ತು ಅಂದ್ರೆ, ಗಾಧಿ ಸುತಾನುಮೋದಿತ ಪುರೋಹಿತ ವಸಿಷ್ಠ ವಿಧಿನಾ ವಹ್ನಿಂ ಜುಹಾವ. ಗಾಧಿ ಸುತ, ಗಾಧಿ ಅಂತ ಒಬ್ಬ ರಾಜ. ಆ ಗಾಧಿ ರಾಜ ಅಂದ್ರೆ ಬೇರೆ ಯಾರೂ ಅಲ್ಲ, ಇಂದ್ರದೇವರ ಅವತಾರನೆ. ಇಂದ್ರದೇವರೇ ಗಾಧಿರಾಜನಾಗಿ ಅವತಾರವನ್ನ ಮಾಡಿದ್ದು. ಹೀಗಾಗಿ ಆ ಗಾಧಿರಾಜನ ಮಗ. ಗಾಧಿ ಸುತ ಅಂದ್ರೆ ವಿಶ್ವಾಮಿತ್ರರು, ಗಾಧಿರಾಜನಿಗೆ ಹುಟ್ಟಿದವರು. ಹೀಗಾಗಿ ಗಾಧಿ ಸುತಾನುಮೋದಿತ, ಆ ವಿಶ್ವಾಮಿತ್ರರಿಗೆ ವಿಶ್ವಾಮಿತ್ರರ ಅನುಮತಿಯನ್ನ ಪಡೆದುಕೊಂಡು, ಯಾರು? ಪುರೋಹಿತ ವಸಿಷ್ಠ, ಪುರೋಹಿತರಾದಂತಹ ಅಂದ್ರೆ ದಶರಥ ರಾಜನ ಅವರ ಕುಲಕ್ಕೆ ಪುರೋಹಿತರಾದಂತಹ ವಸಿಷ್ಠ ಋಷಿಗಳು. ಅವರು ಏನ್ ಮಾಡಿದರು ಅಂತಂದ್ರೆ, ವಸಿಷ್ಠ ವಿಧಿನಾ ವಹ್ನಿಂ ಜುಹಾವ, ವಿಧಿಪೂರ್ವಕವಾಗಿ ಅಂದ್ರೆ ವಿವಾಹ ಹೋಮ ವಿಧಿನಾ ಅಂತ. ವಿಧಿನಾ ಅಂದ್ರೆ ವಿಧಿ ಏನಿದೆಯೋ ಅಂದ್ರೆ, ಯಾವ ವಿಧಿ ಅಂದ್ರೆ ವಿವಾಹ ಹೋಮ. ವಿವಾಹವನ್ನ ಮಾಡುವಾಗ ಹೋಮದ ವಿಧಿ, ಹೋಮವನ್ನ ಯಾವ ರೀತಿಯಾಗಿ ಮಾಡಬೇಕು, ಕ್ರಿಯೆ ಏನು, ಕ್ರಿಯೆಯ ವಿಧಾನ ಏನು, ಮಂತ್ರಗಳ ವಿಧಾನ ಏನು, ಆ ಎಲ್ಲ ವಿಧಿಯಿಂದ ವಿಧಿನ ವಹ್ನಿಂ ಜುಹಾವ. ಆ ವಹ್ನಿಯನ್ನ ಅಂದ್ರೆ ಜಡವಾದಂತಹ ವಹ್ನಿ, ಆ ವಹ್ನಿಯನ್ನ ಜುಹಾವ. ಜುಹಾವ ಎಂಬುದಕ್ಕೆ ಲಾಜಾದಿ ಹೋಮಂ ಕಾರಯಾಮಾಸ. ಲಾಜ ಮೊದಲಾದಂತಹ ರಾಜಾದಿ ಹೋಮಗಳನ್ನ ಆ ವಹ್ನಿಯಲ್ಲಿ ಮಾಡಿದರು. ವಿಶ್ವಾಮಿತ್ರರ ಆಜ್ಞೆಯನ್ನ ಪಡೆದುಕೊಂಡ್ರು. ಅಂದ್ರೆ ಯಾವುದೇ ಒಂದು ಕಾರ್ಯವನ್ನ ಮಾಡುವಾಗಲೂ ಕೂಡ ಒಳ್ಳೆಯ ಜ್ಞಾನಿಗಳ ಒಂದು ಆಜ್ಞೆಯನ್ನ ಪಡೆದುಕೊಂಡು ಆ ಕಾರ್ಯವನ್ನ ಮಾಡಿದ್ದೇ ಆದಲ್ಲಿ ಅದು ಸಫಲವಾಗ್ತದೆ. ಅದರಿಂದ ದೇವರು ಕೂಡ ಪ್ರೀತನಾಗ್ತಾನೆ. ಅದಕ್ಕಾಗಿ ವಸಿಷ್ಠರು ವಿಶ್ವಾಮಿತ್ರರ ಸಮ್ಮತಿಯನ್ನ ಪಡೆದುಕೊಂಡು ಆ ಲಾಜಾದಿ ಹೋಮವನ್ನ ಅಗ್ನಿಯಲ್ಲಿ ಮಾಡಿದರು. ಇದಕ್ಕೆ ವಿಧಿನಾ ವಹ್ನಿಂ ಜುಹಾವ ಎಂಬುದಕ್ಕೆ ವಿಧಿಪೂರ್ವಕವಾಗಿ, ವಿವಾಹ ಹೋಮದಲ್ಲಿ ಏನು ವಿಧಿ ಇದೆಯೋ ಆ ವಿಧಿಪೂರ್ವಕವಾಗಿ ಲಾಜಾದಿ ಹೋಮಗಳನ್ನ ವಹ್ನಿಯಲ್ಲಿ ಮಾಡಿದರು ಅಂತ ಒಂದು ಅರ್ಥ. ಅಥವಾ ವಹ್ನಿ ಶಬ್ದೇನ ಅಗಾಳೆ ಹೇಳಿದ್ದು, ವಹ್ನಿ ಅಂದ್ರೆ ಜಡವಾದಂತಹ ವಹ್ನಿ, ಅಗ್ನಿ ಅಂತ ಇಟ್ಟುಕೊಂಡದ್ದು. ಅಗ್ನಿಯಲ್ಲಿ ಲಾಜಾ ಹೋಮವನ್ನು ಮಾಡಿದ್ದು ಅಂತ. ಅಥವಾ ವಹ್ನಿ ಶಬ್ದೇನ ದೇವತಾ ವಿವಕ್ಷತೆ. ವಹ್ನಿ ಎಂಬುದಕ್ಕೆ ಇಲ್ಲಿ ವಹ್ನಿ ದೇವರು, ಅಗ್ನಿದೇವರು ಅಂತ ಇಟ್ಟುಕೊಳ್ಳುವುದಾದರೆ, ಆ ರೀತಿಯಾಗಿ ಅಗ್ನಿದೇವರನ್ನೇ ಇಟ್ಟುಕೊಳ್ಳುವುದಾದರೆ ಅಗ್ನಿಂ ವಿಧಿನಾ ಜುಹಾವ. ಜುಹಾವ ಎಂಬುದಕ್ಕೆ ಪ್ರೀಣಯಾಮಾಸ, ಆಹುತಿಗಳನ್ನ ಹಾಕಿ ಅವರನ್ನ, ಅಗ್ನಿದೇವರನ್ನ ಸಂತೋಷಪಡಿಸಿದರು. ಜುಹಾವ ಅಂದ್ರೆ ಪ್ರೀಣಯಾಮಾಸ ಇತ್ಯರ್ಥ, ಸಂತೋಷವನ್ನ ಪಡಿಸಿದರು ಅಂತ ಅರ್ಥ. ಈ ರೀತಿಯಾಗಿ ಆ ಪ್ರಸಂಗದಲ್ಲಿ ದಶರಥ ರಾಜ, ಜನಕ ರಾಜ ವಿವಾಹಕ್ಕೆ ಅಂಗೀಕಾರವನ್ನ ಮಾಡಿ ವಿವಾಹವನ್ನು ಮಾಡಿದರು. ಆ ವಿವಾಹವನ್ನು ಮಾಡಿದರು ಎಂಬುದಕ್ಕೆ ಆ ವಸಿಷ್ಠ ಋಷಿಗಳು ವಿಶ್ವಾಮಿತ್ರರ ಅನುಮತಿಯನ್ನ ಪಡೆದುಕೊಂಡು ಆ ರಾಜಾದಿ ಹೋಮಗಳನ್ನ ಆ ಪ್ರಸಂಗದಲ್ಲಿ ಮಾಡಿದರು ಅಂತ ಈ ರೀತಿಯಾಗಿ ವಿಚಾರವನ್ನ ತಿಳಿಸ್ತಾರೆ. ಅಂದ್ರೆ ಆ ರೀತಿಯಾಗಿ ವಿವಾಹ ನಡೀತಾ ಇದೆ. ಅಂದ್ರೆ ರಾಜಾ ಹೋಮಾದಿಗಳೆಲ್ಲ ಹೋಮಗಳು, ಎಲ್ಲ ಕಾರ್ಯಗಳು ನಡೀತಾ ಇದೆ. ಅಂತಹ ಪ್ರಸಂಗದಲ್ಲಿ ಏನಾಯಿತು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 33ನೆಯ ಶ್ಲೋಕ. ತದಾ ವಿಮಾನಾವಲಿಭಿರ್ನಭಸ್ಥಲಂ ದಿದೃಕ್ಷತಾಂ ಸಂಕುಲಮಾಸನಾಕಿನಾಂ ಸುರಾನಕಾದುಂದುಭಯೋ ವಿನೇದಿರೇ ಜಗುಶ್ಚ ಗಂಧರ್ವವರಾಃ ಸಹಸ್ರಶಃ
ತದಾ ವಿಮಾನಾವಲಿಭಿರ್ನಭಸ್ಥಲಂ ದಿದೃಕ್ಷತಾಂ ಸಂಕುಲಮಾಸನಾಕಿನಾಂ ಸುರಾನಕಾದುಂದುಭಯೋ ವಿನೇದಿರೆ ಜಗುಶ್ಚ ಗಂಧರ್ವವರಾಃ ಸಹಸ್ರಶಃ ಎಂಬುದಾಗಿ 33ನೆಯ ಶ್ಲೋಕ. ಪದವಿಭಾಗ. ತದಾ ವಿಮಾನಾವಲಿಭಿಃ ನಭಸ್ಥಲಂ ದಿದೃಕ್ಷತಾಂ ಸಂಕುಲಂ ಆಸ ನಾಕಿನಾಂ ಸುರಾನಕಾಃ ದುಂದುಭಯಃ ವಿನೇದಿರೆ ಜಗುಃ ಚ ಗಂಧರ್ವವರಾಃ ಸಹಸ್ರಶಃ ಎಂಬುದಾಗಿ ಪದವಿಭಾಗ. ತದಾ ಅಂತ ಮೊದಲಿಗಿದೆ. ತದಾ ಅಂದ್ರೆ ಆಗ ಅಂತ ಅರ್ಥ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಏನು ವಿಚಾರ ಬಂತೋ ಅದನ್ನ ತಲೆಯಲ್ಲಿಟ್ಟುಕೊಳ್ಳಬೇಕು. ವಿವಾಹವನ್ನ ಮಾಡಿದರು, ದಶರಥ ವಿವಾಹವನ್ನ ಮಾಡಿದ ಮಗನಿಗೆ ಲಾಜಾ ಹೋಮಾದಿಗಳನ್ನ ವಸಿಷ್ಠರು ಮಾಡಿದರು ಅಂತ ಹಿಂದೆ ಬಂದದ್ದು. ಹೀಗಾಗಿ ತದಾ ಎಂಬುದಕ್ಕೆ ಅದನ್ನ ಇಟ್ಟುಕೊಳ್ಬೇಕು. ವಿವಾಹ ಹೋಮ ಸಮಯೇ ಅಂತ ಅರ್ಥ. ವಿವಾಹವನ್ನ ಮಾಡುವಂತಹ ಸಮಯ ಅಂದ್ರೆ ವಿವಾಹ ಹೋಮವನ್ನ ಮಾಡುವಂತಹ ಸಮಯದಲ್ಲಿ ಅಂತ ಅರ್ಥ. ಆಗ ಏನಾಯ್ತು ಅಂದ್ರೆ ದಿದೃಕ್ಷತಾಂ ದ್ರಷ್ಟುಂ ಇಚ್ಛತಾಂ ನಾಕಿನಾಂ ದೇವಾನಾಂ. ದಿದೃಕ್ಷತಾಂ ಎಂಬುದಕ್ಕೆ ದ್ರಷ್ಟುಂ ಇಚ್ಛತಾಂ ನೋಡಬೇಕು. ಸೀತಾರಾಮರ ವಿವಾಹ ನಡೀತಾ ಇದೆ, ಅದನ್ನ ನೋಡಬೇಕು ಎನ್ನುವಂತಹ ಇಚ್ಛೆ ಇರುವಂತಹ ನಾಕಿನಾಂ ದೇವತೆಗಳು. ದಿದೃಕ್ಷತಾಂ ನಾಕಿನಾಂ ನೋಡಬೇಕು ಎಂಬುವಂತಹ ಇಚ್ಛೆ ಇರುವಂತಹ ದೇವತೆಗಳ ವಿಮಾನಾವಲಿಭಿಃ ವಿಮಾನಗಳ ಸಮೂಹ, ಒಂದು ಎರಡು ಅಲ್ಲ, ಅನೇಕ ವಿಮಾನಗಳು. ಆ ದೇವತೆಗಳು ಸೀತಾರಾಮರ ವಿವಾಹವನ್ನು ನೋಡಬೇಕು ಅಂತ ವಿಮಾನದಲ್ಲಿ ಬಂದಿದ್ದಾರೆ. ಹೀಗಾಗಿ ವಿಮಾನಾವಲಿಭಿಃ ವಿಮಾನಾನಾಂ ಆವಲಿಭಿಃ ಪಂಕ್ತಿಭಿಃ ಅವುಗಳ ಸಾಲು, ವಿಮಾನಗಳ ಸಾಲೆ ಬಂದಿದೆ. ಎಲ್ಲಿ ಬಂದದ್ದು ಅಂದ್ರೆ ವಿಮಾನಾವಲಿಭಿಃ ನಭಸ್ಥಲಂ ಸಂಕುಲಂ ಆಸ. ಎಲ್ಲ ದೇವತೆಗಳು ತಮ್ಮ ತಮ್ಮ ವಿಮಾನಗಳನ್ನ ತೆಗೆದುಕೊಂಡು ಬಂದಿದ್ದಾರೆ ಆಕಾಶದಲ್ಲಿ ನೋಡಬೇಕು ಅಂತ ಹೇಳಿ. ಆ ವಿಮಾನಗಳು ಎಷ್ಟು ಬಂದಿದ್ದು ಅಂತಂದ್ರೆ ಆ ವಿಮಾನಗಳಿಂದ ನಭಸ್ಥಲಂ ಸಂಕುಲಂ ಆಸ, ಇಡೀ ಆಕಾಶವು ಏನಾಗಿತ್ತು ಅಂದ್ರೆ ಸಂಕುಲಂ ಮಾಸ ತುಂಬಿ ಹೋಗಿತ್ತು. ಎಲ್ಲಿ ನೋಡಿದ್ರಲ್ಲಿಯೂ ಕೂಡ ಆಕಾಶದಲ್ಲಿ ಮೇಲೆ ದೇವತೆಗಳ ವಿಮಾನವೇ ಕಾಣಿಸ್ತಾ ಇವೆ. ಅಂದ್ರೆ ಅಷ್ಟು ದೇವತೆಗಳು ವಿಮಾನವನ್ನು ತೆಗೆದುಕೊಂಡು ಬಂದು ಸೀತಾರಾಮರ ಕಲ್ಯಾಣವನ್ನು ನೋಡಬೇಕು ಅಂತ ಬಂದಿದ್ದಾರೆ. ಆ ಅರ್ಥ ಅದಕ್ಕೆ. ತದಾ ವಿಮಾನ ವಲಿಭಿರ್ನಭಸ್ಥಲಂ ದಿದೃಕ್ಷತಾಂ ಸಂಕುಲಮಾಸನಾಕಿನಾಂ. ಸಂಕುಲಂ ಮಾಸ ಆ ಇಡೀ ಆಕಾಶವೇ ತುಂಬಿ ಹೋಗಿತ್ತು. ಅಲ್ಲಿ ಏನಾಯ್ತು ಅಂತಂದ್ರೆ ಸುರಾನಕಾದುಂಧುವಯೋ ವಿನೇದಿರೆ ಸಹಸ್ರಶಃ ಗಂಧರ್ವವರಾಹ ಜಗುಹು. ಸುರಾನಕಾಹ ಅಂದ್ರೆ ಸುರಾಣಾಂ ಆನಕಾಹ ಪಟಹಾಖ್ಯಾಹ ದುಂದುಭಯಃ ಭೀರ್ಯಃ. ಆ ದೇವತೆಗಳ ಒಂದು ವಾದ್ಯ ವಿಶೇಷ ದುಂದುಭಿ, ಭೇರಿ ಮತ್ತು ದುಂದುಭಿಗಳು. ಸುರಾನಕಾಹ ದುಂದುಭಯಃ ಆ ದುಂದುಭಿಗಳು ವಿನೇದಿರೆ ಶಬ್ದಂ ಚಕ್ರುಹು. ಆ ಪ್ರಸಂಗದಲ್ಲಿ ಭೂಲೋಕದಲ್ಲಿ ಸೀತಾರಾಮರ ಕಲ್ಯಾಣ ನಡೀತಾ ಇದೆ. ಎಲ್ಲ ದೇವತೆಗಳು ವಿಮಾನದಲ್ಲಿ ಬಂದಿದ್ದಾರೆ, ಆಕಾಶದಲ್ಲಿ ನಿಂತುಕೊಂಡು ನೋಡ್ತಾ ಇದ್ದಾರೆ. ಆ ಸಂತೋಷವನ್ನ ಹೊಂತ ಎಲ್ಲ ದೇವತೆಗಳು ಕೂಡ, ಅನೇಕ ದೇವತೆಗಳು ಆ ಭೇರಿ, ದುಂದುಭಿ ಭೇರಿ ಮೊದಲಾದಂತಹ ಅನೇಕ ವಾದ್ಯಗಳನ್ನ ಬಾರಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಹೇಳಿದ್ದು ಸುರಾನಕ ದುಂದುಭಯೋ ವಿನೇದಿರೆ
ಎಲ್ಲವೂ ಕೂಡ ಶಬ್ದವನ್ನ ಮಾಡಿದವು. ಬೇರೆ ದುಂದುಭಿಗಳೆಲ್ಲವೂ ಕೂಡ ಆ ವಿಶೇಷವಾಗಿ ಶಬ್ದವನ್ನ ಮಾಡಿದವು ಅಂತ ಹೇಳ್ತಾ ಇದ್ದಾರೆ. ಶಬ್ದವನ್ನ ಮಾಡಿದವು ಅಂದ್ರೆ ದೇವತೆಗಳು ಬಾರಿಸಿದರು ಅಂತ ಅರ್ಥ. ದೇವತೆಗಳು ಬಾರಿಸಿದಾಗ ಶಬ್ದಗಳು ಹೊರಗೆ ಬಂದದ್ದು. ಸಂತೋಷದಿಂದ ಎಲ್ಲ ದೇವತೆಗಳು ಕೂಡ ಆ ವಾದ್ಯ ವಿಶೇಷಗಳನ್ನ ನುಡಿಸ್ತಾ ಇದ್ದಾರೆ. ಒಂದು ಕಡೆಗೆ ಆದರೆ ಇನ್ನು ಅನೇಕ ಸಹಸ್ರಶಃ ಗಂಧರ್ವ ಬರಾಹ, ಇನ್ನು ಸಾವಿರಾರು ಗಂಧರ್ವ ಶ್ರೇಷ್ಠರು, ಗಂಧರ್ವರು ಗಾನವನ್ನ ಮಾಡುವಂತಹ ವ್ಯಕ್ತಿಗಳು, ದೇವಲೋಕದಲ್ಲಿರ್ತಕ್ಕಂತಹ ಗಾನವನ್ನು ಮಾಡುವಂತಹ ವ್ಯಕ್ತಿಗಳು ಗಂಧರ್ವರು. ಅದರೊಳಗೂ ಕೂಡ ಗಂಧರ್ವ ವರಾಹ, ಗಂಧರ್ವರಲ್ಲಿ ಶ್ರೇಷ್ಠರಾದಂತಹ ವ್ಯಕ್ತಿಗಳು. ಅಂತಹ ಗಂಧರ್ವರು ಜಗುಹು ಜಗುಶ್ಚ ಗಾನಂ ಚಕ್ರುಹು, ಗಾನವನ್ನು ಕೂಡ ಮಾಡಿದ್ರು. ಅವ್ರ ಕೆಲಸವೇ ಗಾನವನ್ನ ಮಾಡುವಂತಹದ್ದು. ಯಾವಾಗಲೂ ಕೂಡ ದೇವರ ಸ್ತೋತ್ರವನ್ನ ಗಾನವನ್ನ ಮಾಡ್ತಾ ತಾವು ಕಾಲವನ್ನ ಕಳೆಯುವಂಥವರು. ಹೀಗಾಗಿ ಆ ಪ್ರಸಂಗದಲ್ಲಿ ಸೀತಾರಾಮರ ಕಲ್ಯಾಣದ ವಿಷಯ ಪ್ರಸಂಗದಲ್ಲಿಯೂ ಕೂಡ ಎಲ್ಲ ಗಂಧರ್ವ ಶ್ರೇಷ್ಠರು ಕೂಡ ಗಾನಂ ಚಕ್ರುಹು, ಜಗುಶ್ಚ ಅಂದ್ರೆ ಗಾನಂ ಚಕ್ರುಹು, ಹಾಡನ್ನು ಹಾಡಿದರು ಆಕಾಶದಲ್ಲಿ ನಿಂತುಕೊಂಡು. ಆ ರೀತಿಯಾಗಿ ಆನಂದವನ್ನ ಪಟ್ಟು ಎಲ್ಲ ದೇವತೆಗಳು ಕೂಡ ಗಂಧರ್ವರು ಕೂಡ ವಾದ್ಯವನ್ನ ಬಾರಿಸ್ತಾ ಗಾನವನ್ನ ಮಾಡ್ತಾ ಆ ಭಗವಂತನ ವಿವಾಹ ಕಾರ್ಯದಲ್ಲಿ ತಾವು ಕೂಡ ಪಾಲ್ಗೊಂಡರು ಅಂತ ಆ ವಿಚಾರವನ್ನ ತಿಳಿಸ್ತಾರೆ. ಈ ರೀತಿಯಾಗಿ ಆದ ಮೇಲೆ ಶ್ರೀಮದಾಚಾರ್ಯರು ಇಲ್ಲಿ ಒಂದು ನಿರ್ಣಯವನ್ನ, ಒಂದು ವಿಚಾರವನ್ನ ತಿಳಿಸಿಕೊಡ್ತಾರೆ ನಮಗೆ. ನೋಡಿ, ದೇವತೆಗಳು ಬಂದದ್ದು ಯಾವಾಗ ಬಂದ್ರು ಅಂತ ಹೇಳಿದ್ದಿಲ್ಲಿ ವಿವಾಹ ನಡೆಯುವಂತಹ ಪ್ರಸಂಗದಲ್ಲಿ ಬಂದ್ರು. ತದಾ ಅಂತ ಮೊದಲಿಗೆ ಬಂದದ್ದು. ತದಾ ಅಂದ್ರೆ ನೋಡಿ, ಈ 33ನೇ ಶ್ಲೋಕದಲ್ಲಿ ತದಾ ವಿಮಾನ ವಲಿಭಿರ್ನಭಸ್ಥಲಂ, ವಿವಾಹ ನಡೆಯುವಂತಹ ಸಮಯ, ಹೋಮ ನಡೆಯುವಂತಹ ಸಮಯದೊಳಗೆ ಎಲ್ಲ ದೇವತೆಗಳು ಕೂಡ ನೋಡ್ಲಿಕ್ಕೆ ಬಂದ್ರು ಅಂತ ಹೇಳಿದ್ದು. ಈ ಸ್ವಯಂವರ ನಡೆಯುವಾಗ ಯಾಕೆ ಬರಲಿಲ್ಲ ಈ ದೇವತೆಗಳು? ದೇವತೆಗಳು ಮಹಾಪರಾಕ್ರಮಶಾಲಿಗಳು, ಅವರು ಕೂಡ ಬಂದು ಆ ಸ್ವಯಂವರದಲ್ಲಿ ತಾವು ಕೂಡ ಪಾಲ್ಗೊಳ್ಳಬಹುದಾಗಿತ್ತಲ್ಲ, ಸ್ವಯಂವರಕ್ಕೆ ಯಾಕೆ ಬರಲಿಲ್ಲ ಅಂತಂದ್ರೆ ಅದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಸ್ವಯಂವರಕ್ಕೆ ಬರದೇ ಇದ್ದವರಾಗಿ ವಿವಾಹಕ್ಕೆ ಯಾಕೆ ಬಂದ್ರು ಅಂತ. 34ನೆಯ ಶ್ಲೋಕ. ವಿಜಾನಮಾನಾ ಜಗತಾಂ ಹಿ ಮಾತರಂ ಪುರಾರ್ಥಿತುಂ ನಾಯಯುರತ್ರ ದೇವತಾಃ ತದಾ ತು ರಾಮಂ ರಮಯಾಯುತಂ ಪ್ರಭುಂ ದಿದೃಕ್ಷವಶ್ಚಕ್ರುರಲಂ ನಭಸ್ಥಲಂ ವಿಜಾನಮಾನಾ ಜಗತಾಂ ಹಿ ಮಾತರಂ ಪುರಾರ್ಥಿತುಂ ನಾಯಯುರತ್ರ ದೇವತಾಃ ತದಾ ತು ರಾಮಂ ರಮಯಾಯುತಂ ಪ್ರಭುಂ ದಿದೃಕ್ಷವಶ್ಚಕ್ರುರಲಂ ನಭಸ್ಥಲಂ ಎಂಬುದಾಗಿ 34ನೆಯ ಶ್ಲೋಕ ಪದವಿಭಾಗ. ವಿಜಾನಮಾನಾಃ ಜಗತಾಂ ಹಿ ಮಾತರಂ ಪುರಾ ಅರ್ಥಿತುಂ ನ ಆಯಯುಃ ಅತ್ರ ದೇವತಾಃ ತದಾ ತು ರಾಮಂ ರಮಯಾಯುತಂ ಪ್ರಭುಂ ದಿದೃಕ್ಷವಃ ಚಕ್ರುಃ ಅಲಂ ನಭಸ್ಥಲಂ ಎಂಬುದಾಗಿ ಪದವಿಭಾಗ. ವಿಜಾನಮಾನ ಜಗತಾಂ ಹಿ ಮಾತರಂ, ಸ್ವಯಂವರಕ್ಕೆ ಬರಲಿಲ್ಲ, ಮದುವೆಗೆ ಬಂದ್ರು. ಯಾಕೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲ ದೇವತೆಗಳು ಕೂಡ ಜಗತಾಂ ಮಾತರಂ ವಿಜಾನಮಾನಃ, ಯಾವ ಕಾರಣಕ್ಕಾಗಿ ಆ ಸೀತಾದೇವಿಯನ್ನ ಎಲ್ಲ ದೇವತೆಗಳು ಕೂಡ ಜಗತಾಂ ಮಾತರಂ ಸೀತಾಂ,
ಜಗತ್ತಿಗೆ ತಾಯಿಯಾದಂಥವಳು ಲಕ್ಷ್ಮೀದೇವಿ, ಜಗತ್ತಿಗೆ ತಾಯಿಯಾದವಳು. ಅದೇ ಲಕ್ಷ್ಮೀದೇವಿಯೇ ಸೀತಾದೇವಿಯಾಗಿ ಅವತಾರವನ್ನ ಮಾಡಿದ್ದು. ಹೀಗಾಗಿ ಸೀತಾದೇವಿ ಅಂದ್ರೆ ಬೇರೆ ಯಾರೂ ಅಲ್ಲ, ಜಗತಾಂ ಮಾತರಂ, ಇಡೀ ಜಗತ್ತಿಗೆ ತಾಯಿಯಾದವಳು ಅಂತ ಸುಮ್ಮನೆ ಸಾಮಾನ್ಯವಾಗಿ ತಿಳಿದುಕೊಂಡವರಲ್ಲ. ವಿಜಾನಮಾನ, ವಿಶೇಷವಾಗಿ, ಸ್ಪಷ್ಟವಾಗಿ, ವಿಶೇಷವಾಗಿ ಈ ಸೀತಾದೇವಿ ಅಂದ್ರೆ ಇವಳು ನಮ್ಮ ಎಲ್ಲರಿಗೂ ತಾಯಿಗೆ ಸಮಾನ. ತಾಯಿ ಸಮಾನ ಅಲ್ಲ, ತಾಯಿನೇ. ಜಗತಾಂ ಮಾತರಂ, ಜಗತ್ತಿಗೆ ತಾಯಿಯಾದಂಥವಳು. ಹೀಗಾಗಿ ಜಗತಾಂ ಮಾತರಂ ವಿಜಾನಮಾನಾಹ, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ದೇವತೆಗಳು ತಿಳಿದುಕೊಂಡಿದ್ದಾರೋ ತಸ್ಮಾತ್, ಆ ಕಾರಣಕ್ಕಾಗಿ ಪುರಾ, ಪುರಾ ಎಂಬುದಕ್ಕೆ ಸ್ವಯಂವರ ವಿಘೋಷಣ ಕಾಲೇ, ಜನಕರಾಜ ಸ್ವಯಂವರವನ್ನು ಯಾವಾಗ ಘೋಷಣೆ ಮಾಡಿದನೋ ಆಗ ದೇವತೆಗಳು ಅನೇಕ ರಾಜರು ಬಂದರು, ಆದರೆ ದೇವತೆಗಳು ಮಾತ್ರ ಬರಲಿಲ್ಲ. ಯಾಕೆ ಅಂದ್ರೆ ಸ್ವಯಂವರ ವಿಘೋಷಣ ಕಾಲೇ ಎಲ್ಲ ದೇವತೆಗಳು ಕೂಡ ಸೀತಾದೇವಿಯನ್ನ ಜಗತ್ತಿಗೆ ತಾಯಿ ಅಂತ ತಿಳಿದುಕೊಂಡಿದ್ದಾರೆ. ಅಂದ ಮೇಲೆ ಅಂತಹ ಸೀತಾದೇವಿಯನ್ನ ಅರ್ಥಿತುಂ ದೇವತಾ ಅತ್ರ ನ ಆಯುಹು, ಸೀತಾದೇವಿಯನ್ನ ಪಡೆದುಕೊಳ್ಳಬೇಕು, ಅವಳನ್ನ ಕೇಳಬೇಕು, ನಾವು ವಿವಾಹ ಆಗ್ತೇವೆ ಅಂತ ಅರ್ಥಿತುಂ, ಸೀತಾ ಯಾಚನಾರ್ಥಂ, ಸೀತಾದೇವಿಯನ್ನು ಯಾಚನೆ ಮಾಡುವ ಸಲುವಾಗಿ ಅತ್ರ ಸ್ವಯಂವರಂ ಪ್ರತಿ ನ ಆಯುಹು, ಆ ದೇವತೆಗಳು ಈ ಸ್ವಯಂವರವನ್ನ ಕುರಿತು, ಅಂದ್ರೆ ಸ್ವಯಂವರದ ಸಮಯದೊಳಗೆ, ಆ ಪ್ರಸಂಗದೊಳಗೆ ದೇವತೆಗಳು ನ ಆಯುಹು, ಬರಲಿಲ್ಲ. ಅದಕ್ಕಾಗಿ ಬರಲಿಲ್ಲ. ಅವರಿಗೆ ಪರಾಕ್ರಮ ಕಡಿಮೆ ಇರಲಿಲ್ಲ, ಅನೇಕ ಗುಣಗಳು ಕಡಿಮೆ ಇರಲಿ, ಎಲ್ಲ ರೀತಿಯಿಂದಲೂ ಕೂಡ ಸಮೃದ್ಧರಾದಂಥವರ ದೇವತೆಗಳು. ಹೀಗಾಗಿ ಆ ದೇವತೆಗಳು ಬರದೇ ಇದ್ದಂತಹ ಕಾರಣ ಏನು ಅಂದ್ರೆ, ಅಲ್ಲಿರ್ತಕ್ಕಂಥ ಸ್ವಯಂವರ ನಡೀತಾ ಇದ್ದದ್ದು ಯಾರದ್ದೋ ಅಲ್ಲ, ಜಗತ್ತಿಗೆ ತಾಯಿಯಾದಂತಹ ಸೀತಾದೇವಿಯ ಸ್ವಯಂವರ ನಡೀತಾ ಇದೆ. ಹೀಗಾಗಿ ಅಂತಹ ತಾಯಿಯಾದಂತಹ ಸೀತಾದೇವಿಯನ್ನ ನಾವು ಬೇಡೋದು ಸರಿಯಲ್ಲ ಅಂತ ಇಟ್ಟುಕೊಂಡು ಸ್ವಯಂವರವನ್ನು ಕುರಿತು ಬರಲಿಲ್ಲ ದೇವತೆಗಳು. ಮದುವೆಗೆ ಯಾಕೆ ಬಂದರು ಅಂತಂದ್ರೆ, ಮದುವೆ ನೋಡ್ಲಿಕ್ಕೆ ಬಂದರು, ಸೀತಾರಾಮರ ಕಲ್ಯಾಣವನ್ನು ನೋಡುವುದಕ್ಕಾಗಿ ಬಂದಿದ್ದಾರೆ. ಸ್ವಯಂವರದ ಪ್ರಸಂಗದಲ್ಲಿ ಅವರಿಗೆ ಅವಶ್ಯಕತೆ ಇರಲಿಲ್ಲ, ಹೀಗಾಗಿ ಅದಕ್ಕಾಗಿ ಬರಲಿಲ್ಲ. ತದಾ ವಿವಾಹ ಕಾಲೇ, ವಿವಾಹ ಕಾಲದಲ್ಲಿ ಯಾಕೆ ಬಂದರು ಅಂತ ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯರು. ದಿದೃಕ್ಷವಃ ದ್ರಷ್ಟುಂ ಇಚ್ಛವಃ, ಆ ಸೀತಾರಾಮರನ್ನ ಇಬ್ಬರನ್ನು ಕೂಡ ಕಣ್ತುಂಬ ನೋಡಬೇಕು. ದ್ರಷ್ಟುಂ ಇಚ್ಛವಃ, ನೋಡಬೇಕು ಎನ್ನುವಂತಹ ಇಚ್ಛೆಯಿಂದ ಏನು ಮಾಡಿದ್ರು ಅಂದ್ರೆ ದೇವತೆಗಳು, ಎಂತ ನೋಡೋದನ್ನ ಹೇಳ್ತಾರೆ. ತದಾ ದಿದೃಕ್ಷವಃ, ಏನನ್ನ ದಿದೃಕ್ಷವಃ ಅಂದ್ರೆ ರಮಯಾಯುತಂ ಪ್ರಭುಂ ರಾಮಂ, ರಮಯಾಯುತಂ, ಲಕ್ಷ್ಮೀದೇವಿಯಿಂದ ಸೀತಾದೇವಿಯಿಂದ ಕೂಡಿದಂತಹ ನಮ್ಮೆಲ್ಲರಿಗೂ ಪ್ರಭುವಾದಂತಹ ಆ ರಾಮನನ್ನ ದಿದೃಕ್ಷವಃ, ನೋಡಬೇಕು ಎನ್ನುವಂತಹ ಇಚ್ಛೆಯಿಂದ ಎಲ್ಲ ದೇವತೆಗಳು ಕೂಡ ನಭಸ್ಥಲಂ ಅಲಂಚಕ್ರುಹು, ಅಲಂ ಎಂಬುದಕ್ಕೆ ಪೂರ್ಣಂ ಅಂತ ಅರ್ಥ. ಇಡೀ ನವಸ್ಥಲವನ್ನ, ಆಕಾಶವನ್ನ ಪೂರ್ಣಂ ಚಕ್ರುಹು, ಅಲಂ ಚಕ್ರುಹು ಅಂದ್ರೆ ಪೂರ್ಣಂ ಚಕ್ರುಹು, ಪೂರ್ಣ ಮಾಡಿದ್ರು, ತುಂಬಿಸಿಬಿಟ್ರು ಎಲ್ಲ ಆಕಾಶವನ್ನು ಕೂಡ, ಎಲ್ಲ ಕಡೆಗೂ ನಿಂತರು ಅಂತ ಅರ್ಥ. ಅಥವಾ ಅಲಂಚಕ್ರುಹು ಎಂಬುದಕ್ಕೆ ಅಲಂಕೃತಂ ಚಕ್ರುಹು ಇತಿವಾ, ಆ ಆಕಾಶವನ್ನ ಅಲಂಕೃತವನ್ನಾಗಿ ಮಾಡಿದರು, ಆ ವಿಮಾನಗಳಿಂದ ಇಡೀ ಆಕಾಶ ಸುಂದರವಾಗಿ ಕಾಣುವಂತೆ ಮಾಡಿದರು ಅಂತ ಅರ್ಥ. ಈ ರೀತಿಯಾಗಿ ಆ ಶ್ರೀಮದಾಚಾರ್ಯರು ದೇವತೆಗಳು ಬಂದಂತಹ ವಿಚಾರವನ್ನ, ದೇವತೆಗಳು ಸ್ವಯಂವರಕ್ಕೆ ಬರಲಿಲ್ಲ, ಮದುವೆಗೆ ಬಂದರು, ಯಾಕೆ ಸ್ವಯಂವರಕ್ಕೆ ಬರಲಿಲ್ಲ, ಮದುವೆಗೆ ಯಾಕೆ ಬಂದರು ಎಂಬುದನ್ನ ಅದನ್ನ ವಿಶೇಷವಾಗಿ ಸ್ಪಷ್ಟವಾಗಿ ನಿರ್ಣಯಾತ್ಮಕವಾಗಿ ಶ್ರೀಮದಾಚಾರ್ಯ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮತ್ತೆ ಆ ಮುಂದಿನ ವಿಚಾರ ಏನು, ಮುಂದೆ ಏನಾಯ್ತು ಅಂತ ಎಂಬುವಂಥದ್ದನ್ನ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಆಚಾರ್ಯ, 31ನೇ ಶ್ಲೋಕಕ್ಕೆ ಪುಸ್ತಕದಲ್ಲಿ ಕೊನೆ ಇದು ಬಂದು ವನ್ಹಿಂ ಅಂಗಾಖ್ಯಂ ದೇವಂ ಜುಹಾವ ಪ್ರೀಣಯಾಮಾಸೆ ಮಾಸ ಇತ್ಯರ್ಥ ಅಂತಿದೆ. ಪ್ರೀಣಯಾಮಾಸ ಅಂದ್ರೆ ಏನರ್ಥ ಆಚಾರ್ಯರೇ? ಹೇಳುತ್ತಲ್ಲ, ಪ್ರೀಣಯಾಮಾಸ, ಅಗ್ನಿಂ ಪ್ರೀಣಯಾಮಾಸ ಅಂದ್ರೆ ಸಂತೋಷಪಡಿಸಿದರು ಅಂತ ಅರ್ಥ. ಪ್ರೀಣಯಾಮಾಸ ಸಂತೋಷ, ಓಕೆ. ಆಹುತಿಯನ್ನು ಹಾಕಿ ದೇವತೆಯನ್ನು ಸಂತೋಷಪಡಿಸಿದರು.
ಧನ್ಯವಾದ ಆಚಾರ್ಯ. ನಮಸ್ಕಾರ. ಹರೇನು ಹರಿ ರಾಮ ಕೃಷ್ಣ. ಇದು ಅನುಮೋದಿತ ಅಂದ್ರೇನು? ಯಾವುದು? ಅನುಮೋದಿತ ಅಂದ್ರೆ ಅವರಿಂದ ಅನುಜ್ಞೆಯನ್ನು ಪಡೆದುಕೊಂಡವರಾಗಿ, ಅವರಿಂದ ಸಮ್ಮತಿಯನ್ನು ಪಡೆದುಕೊಂಡವರಾಗಿ ಅಂತ ಅರ್ಥ. ವಸಿಷ್ಠರು ವಿಶ್ವಾಮಿತ್ರರಿಗೆ ಕೇಳಿ ನಾ ಹೋಮವನ್ನು ಮಾಡ್ತೇನೆ ಅಂತ ಅವ್ರು ಹೂ ಅಂದಂಗೆ, ಅವ್ರು ಹೂ ಅಂದ ಮೇಲೆ ಅವ್ರು ಹೋಮವನ್ನು ಮಾಡೋದು, ಅನುಜ್ಞೆಯನ್ನು ಪಡೆದುಕೊಳ್ಳೋದು ಅಂತ ಅರ್ಥ. ಸೊ ಗದಿರಾಜನ್ ಮಗ ವಿಶ್ವಾಮಿತ್ರ. ಯಾರು? ವಿಶ್ವಾಮಿತ್ರ ಗದಿರಾಜನ್ ಮಗನ. ಗಾದಿರಾಜನ ಮಗ. ಆಮೇಲೆ ವಹ್ನಿಗೆ ಮೂರ್ ಅರ್ಥ ಹೇಳಿದ್ರಿ. ಎರಡು ಹೇಳಿದ್ದು. ಅಗ್ನಿ ಒಂದು ಲೌಕಿಕವಾದ ಅಗ್ನಿಯಲ್ಲಿ ಲಾಜಾಹೋಮವನ್ನ ಮಾಡಿದರು ವಸಿಷ್ಠರು ಅಂತ ಒಂದು ಅರ್ಥ. ಒಂದು ವನ್ಯಂ ಜುಹಾವ ಎಂಬುದಕ್ಕೆ ವನ್ನಿ ಅಂದ್ರೆ ಅಗ್ನಿದೇವರು ಅಂತ ಅರ್ಥ. ಆ ಅಗ್ನಿದೇವರನ್ನ ಜುಹಾವ ಅಂದ್ರೆ ಸಂತೋಷಪಡಿಸಿದರು ಅಂತ ಅರ್ಥ. ಹರೇನು ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ.